ದೇವರಿಗೆ ಮಹಿಮೆ ಉಂಟಾಗಲಿ. ಇಂದು ನಮ್ಮ ಈ ಸ್ಥಿತಿಗೆ ಯಾರು ಕಾರಣರು? ಈ ಕುರಿತು ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. ಈ ದಿನ ನಾವು ಹಾದು ಹೋಗ್ತಕ್ಕಂಥ ಈ ಒಂದು ಕಠಿಣ ಪರಿಸ್ಥಿತಿಗೆ, ಈ ಒಂದು ಕಷ್ಟಕ್ಕೆ, ಈ ಒಂದು ನೋವಿಗೆ, ಈ ಒಂದು ಸಮಸ್ಯೆಗೆ ಯಾರು ಕಾರಣರು? ಅವರು ಹೊರಗಿನ ಶತ್ರುವಲ್ಲ, ಒಳಗಿನ ಶತ್ರುವೇ ಆಗಿದ್ದಾರೆ. ಅದು ನಮ್ಮ ಮೂರ್ಖತನವೆಂಬ ಶತ್ರು. ನಮ್ಮ ಮೂರ್ಖತನವೇ ನಮ್ಮನ್ನ ಈ ಒಂದು ಕಷ್ಟದ ಪರಿಸ್ಥಿತಿಗೆ, ಸಮಸ್ಯೆ ಪರಿಸ್ಥಿತಿಗೆ, ದುಃಖದ ಪರಿಸ್ಥಿತಿಗೆ ಅದು ನಮ್ಮನ್ನ ಕೊಂಡೊಯ್ದಿದೆ. ಆದ್ದರಿಂದ ನಮ್ಮ ಈ ಮೂರ್ಖತನದಿಂದ ಹೊರಬರ್ತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಎಲ್ಲಿ ಮೂರ್ಖತನ ಇರುತ್ತೋ ಅಲ್ಲಿ ಅನೇಕ ವಿಧವಾಗಿರ್ತಕ್ಕಂಥ ಸಮಸ್ಯೆಗಳು, ಕಷ್ಟಗಳು, ದುಃಖಗಳು, ಕಣ್ಣೀರುಗಳು ಬರ್ತಕ್ಕಂಥದ್ದಾಗಿದೆ. ಹಾಗಾದರೆ ಬೈಬಲ್ ಪ್ರಕಾರ ಮೂರ್ಖತನ ಅಂದರೆ ಏನು ಎಂಬುದರ ಕುರಿತಾಗಿ ನಾವು ನೋಡುವಾಗ, ಕೀರ್ತನೆ 14ನೇ ವಚನ 1ರಲ್ಲಿ ಈ ರೀತಿ ನೋಡ್ತೇವೆ. ಮೂರ್ಖರಂದ್ರೆ ಬೈಬಲ್ ಪ್ರಕಾರ ದೇವರನ್ನ ತಿರಸ್ಕರಿಸ್ತಕ್ಕಂಥವ್ರು, ದೇವರ ತಿರಸ್ಕಾರ ಮಾಡ್ತಕ್ಕಂಥವ್ರು ಮೂರ್ಖರಾಗಿದ್ದಾರೆ. ಎರಡನೇದಾಗಿ ನಾವು ನೋಡುವಾಗ ಜ್ಞಾನೋಕ್ತಿ 15ನೇ ಅಧ್ಯಾಯ 5ನೇ ವಚನದಲ್ಲಿ ಈ ರೀತಿ ಹೇಳ್ತದೆ. ದೇವರ ವಾಕ್ಯವನ್ನ ಮತ್ತು ದೇವರಾತ್ಮನು ನೀಡುವಂತ ಸಲಹೆಯನ್ನ ತಿರಸ್ಕರಿಸ್ತಕ್ಕಂಥವನು ಮೂರ್ಖನಾಗಿದ್ದಾನೆ. ಇನ್ನು ಮೂರನೇದಾಗಿ ನೋಡುವಾಗ ಜ್ಞಾನೋಕ್ತಿ 26:11ರಲ್ಲಿ ನೋಡ್ತೇವೆ, ಪಾಪದಲ್ಲಿ ಮುಂದುವರಿಯುವವನು ಮೂರ್ಖನಾಗಿದ್ದಾನೆ. ನಾಲ್ಕನೇದಾಗಿ, ಜ್ಞಾನಕ್ಕಿಂತ ತನ್ನ ಅಭಿಪ್ರಾಯವನ್ನೇ ಹೆಚ್ಚಾಗಿ ನಂಬುವವನು ಮೂರ್ಖನು ಎಂಬುದಾಗಿ ಜ್ಞಾನೋಕ್ತಿ 1:7ರಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ. ಅದರಿಂದ ಈ ಮೂರ್ಖತನ ನಮ್ಮನ್ನೇನು ಮಾಡ್ತದೆ ಅಂತಂದರೆ, ಅದು ದೇವರಿಂದ ದೂರ ಮಾಡ್ತಕ್ಕಂಥದ್ದು, ನಾನಾ ವಿಧವಾದ ಕಷ್ಟಗಳಲ್ಲಿ ನಾವು ಬೀಳುವಂತೆ ಅದು ಮಾಡ್ತಕ್ಕಂಥದ್ದಾಗಿದೆ. ಆದ್ದರಿಂದ ಇವತ್ತು ನಮ್ಮ ಶತ್ರು ಹೊರಗಿಲ್ಲ, ಒಳಗಿದ್ದಾನೆ. ಅದು ನಮ್ಮ ಮೂರ್ಖತನ. ಇಂದು ನಾವು ಪಾಪದಲ್ಲಿ ಇದ್ದೇವೆ ಅಂತಂದರೆ ಅದು ನಮ್ಮ ಮೂರ್ಖತನ. ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ ವಚನ 14-15 ಈ ರೀತಿ ಹೇಳ್ತಾ ಇದೆ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರಿಸಲ್ಪಡುತ್ತಾನೆ. ಆಮೇಲೆ ಆಸೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ. ಪಾಪವು ತುಂಬಾ ಬೆಳೆದು ಮರಣವನ್ನು ಹಡಿತದೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಇವತ್ತು ಪಾಪದಲ್ಲಿದ್ದೇವೆ ಅಂತಂದ್ರೆ ಅದು ನಮ್ಮ ಮೂರ್ಖತನದ ನಿಮಿತ್ತ, ನಮ್ಮ ಅಜ್ಞಾನದ ನಿಮಿತ್ತ ನಾವೇನಾಗಿದ್ದೇವೆ ಅಂದ್ರೆ ಪಾಪದಲ್ಲಿದ್ದೇವೆ. ಆದ್ದರಿಂದ ನಾವೇನ್ ಮಾಡ್ತೇವೆ ಅಂತಂದ್ರೆ ಪಾಪ ಕಾರ್ಯಗಳು ನಾವು ಮಾಡ್ತಕ್ಕಂಥವ್ರಾಗಿದ್ದೇವೆ. ಯಾವ ಅಜ್ಞಾನ, ಯಾವುದನ್ನು ಆಶಿಸಬಾರ್ದು ಅದನ್ನ ಆಶಿಸುವ ಮೂಲಕ ನಮ್ಮೊಳಗೆ ಏನಾಗ್ತಾ ಇದೆ, ಪಾಪ ಬಸುರಾಗ್ತಾ ಇದೆ. ಅದು ಮುಂದೊಂದು ದಿನ ತುಂಬಾ ಬೆಳೆದು ಅದು ಮರಣವನ್ನ ಹಡಿಸಕ್ಕಂಥದ್ದಾಗಿದೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಅಂದ್ರೆ ಇವತ್ತು ನಾವು ಪಾಪದಲ್ಲಿದ್ದೇವೆ ಅಂತಂದ್ರೆ ಅದಕ್ಕೆ ನಮ್ಮ ಮೂರ್ಖತನದ ಆಸೆಗಳು ಕಾರಣವಾಗಿದೆ. ಅದರಿಂದ ನಾವು ಈ ಮೂರ್ಖತನದಿಂದ ಹೊರಬರ್ತಕ್ಕಂಥದ್ದು ಮುಖ್ಯವಾಗಿದೆ ಪ್ರೇರೆ. ಮಾತ್ರವಲ್ಲ, ನಾವಿಂದು ರೋಗದಲ್ಲಿದ್ದೇವೆ ಅಂತಂದ್ರೆ ಅದು ನಮ್ಮ ಮೂರ್ಖತನದಿಂದಲೇ. ಯಾಕೆಂತಂದ್ರೆ ದೇವರು ಜ್ಞಾನವನ್ನು ಕೊಟ್ಟಿದ್ದಾನೆ. ಯಾವ ಜ್ಞಾನವನ್ನು ಕೊಟ್ಟಿದ್ದಾನೆ? ನಾವು ತಿನ್ನಬೇಕಾಗಿರುವಂಥ ವಿಷಯದಲ್ಲಿ ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರದು, ಯಾವುದನ್ನು ಕುಡಿಬೇಕು, ಯಾವುದನ್ನು ಕುಡಿಬಾರದು ಎಂಬತಕ್ಕಂಥ ಜ್ಞಾನವನ್ನು ಕೊಟ್ಟಿದ್ದಾನೆ. ಆದರೆ ಮನುಷ್ಯ ಎಲ್ಲ ಇದ್ದಾಗ್ಯೂ ಸಹ ಯಾವುದು ನಿಷೇಧಿಸಲ್ಪಟ್ಟಿದೆಯೋ ಅದರಲ್ಲಿಯೇ ಅವನ ಆನಂದ. ಆದ್ದರಿಂದ ಮನುಷ್ಯ ಪೂರ್ಣಾಯುಷ್ಯದಿಂದ ಬದುಕದೆ ಅರ್ಧದಲ್ಲೇ ಆತನು ತನ್ನ ಯೌವನ ಪ್ರಾಯದಲ್ಲೇ ಭೂಲೋಕ ಯಾತ್ರೆಯನ್ನ ಮುಗಿಸ್ತಾ ಇದ್ದಾರೆ ಪ್ರೇಯರೇ. ಕಾರಣ ಅನೇಕ ರೋಗಗಳು, ಚಿಕ್ಕ ಚಿಕ್ಕ ವಯಸ್ಸಿಗೆ ಕಿಡ್ನಿ ಫೇಲ್ ಆಗ್ತಾ ಇದೆ, ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಇನ್ನೂ ಅನೇಕ ಲಿವರ್ ಪ್ರಾಬ್ಲಮ್ ಇದೆ, ಅನೇಕ ಸಮಸ್ಯೆಗಳು, ಅನೇಕ ರೋಗಗಳು. ಕಾರಣ ಏನಪ್ಪಾ ಅಂತಂದ್ರೆ ಮೂರ್ಖತನ. ಅನೇಕ ಸಾರಿ ಮೂರ್ಖತನವೇ ಕಾರಣ ಆಗಿರ್ತದೆ. ಯಾಕಂತಂದ್ರೆ ಮಾಡಬಾರದನ್ನು ಮಾಡಿ ಅನೇಕರು ಏನಾಗಿದ್ದಾರೆ ಅಂತಂದ್ರೆ ಅನೇಕ ರೋಗಗಳಿಗೆ ಒಳಗಾಗಿದ್ದಾರೆ. ಹಾಗಂತ ಎಲ್ಲಾ ರೋಗಿಗಳು ತಮ್ಮ ಮೂರ್ಖತನದಿಂದಲೇ ರೋಗಿಗಳಾಗಿದ್ದಾರೆ ಎಂದು
ಈ ಸಂದೇಶದ ಅರ್ಥ ಅಲ್ಲ. ಆದರೆ ಬಹುತೇಕ ಜನರು ತಮ್ಮ ಮೂರ್ಖತನದಿಂದಲೇ ಏನಾಗಿದ್ದಾರೆ ಅಂದರೆ ಅನೇಕ ರೋಗಗಳಿಗೆ ತುತ್ತಾಗಿದ್ದಾರೆ. ಅವ್ರಿಗೆ ಗೊತ್ತಿದೆ ನಾನು ವ್ಯಾಯಾಮಗಳನ್ನು ಮಾಡಬೇಕು ಅಂತ ಹೇಳಿ, ಆದರೆ ಮಾಡ್ತಾ ಇಲ್ಲ, ಎದ್ದು ನಡೆದಾಡ್ತಾ ಇಲ್ಲ, ಯಾವುದೇ ದೈಹಿಕ ಚಟುವಟಿಕೆಯನ್ನು ಮಾಡ್ತಾ ಇಲ್ಲ. ಇದು ಮಾಡಬೇಕು, ಇದನ್ನು ಮಾಡಿದ್ರೆ ನನ್ನ ದೇಹಕ್ಕೆ ಆರೋಗ್ಯ ಅಂತ ಗೊತ್ತಿದ್ದಾಗ್ಯೂ ಸಹ ಅದನ್ನ ಮಾಡ್ತಾ ಇಲ್ಲ. ಮೂರ್ಖತನದಿಂದ ಮೂರ್ಖನಾಗಿ ಕೂತಿದ್ದಾರೆ. ಅದರಿಂದ ಏನಾಗ್ತಾ ಇದೆ, ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ. ಅದರ ನಿಮಿತ್ತ ಶುಗರ್ ಬರ್ತದೆ, BP ಬರ್ತದೆ, ಕೊಲೆಸ್ಟ್ರಾಲ್ ಆಗ್ತದೆ, ಹಾರ್ಟ್ ಅಟ್ಯಾಕ್ ಆಗ್ತದೆ, ಎಲ್ಲ ಆಗ್ತದೆ. ಅದರಿಂದ ದೇವ್ರು ಜ್ಞಾನವನ್ನು ಕೊಟ್ಟಿದ್ದಾನೆ. ನಾವೇನ್ ಮಾಡಬೇಕಾಗಿದೆ, ಈ ದೇಹಕ್ಕೆ ವ್ಯಾಯಾಮಗಳನ್ನು ಮಾಡಬೇಕಾಗಿದೆ. ವ್ಯಾಯಾಮ ಮಾಡಿದ್ರೆ ಹಾಗಾದ್ರೆ ಪೂರ್ಣಾಯುಷ್ಯ ಬದುಕ್ಬಿಡ್ತಾರಾ ಅಂತ ಹೇಳಿ ನೀವು ಕೇಳ್ಬೋದು. ಪೂರ್ಣಾಯುಷ್ಯ ಬದುಕೋದು ಬಿಡೋದು ಅದು ಕರ್ತನ ಹಸ್ತದಲ್ಲಿದೆ. ಆದರೆ ನಮ್ಮ ಪ್ರಯತ್ನ, ನಾವು ಪೂರ್ಣಾಯುಷ್ಯದಿಂದ ಬದುಕಲಿಕ್ಕೆ, ಆರೋಗ್ಯವಂತರಾಗಿ ಬದುಕಲಿಕ್ಕೆ ನಿಮ್ಮ ಪ್ರಯತ್ನವನ್ನು ಏನು ಮಾಡಬೇಕಾಗಿದೆ ಅಂದರೆ ನಾನು ನೀವುಗಳು ಮಾಡಬೇಕಾಗಿದೆ. ಅದನ್ನು ಬಿಟ್ಟು ನಾವು ಕೂತಲ್ಲೇ ಕೂರೋದಾದ್ರೆ ಏನಾಗ್ತದೆ ಅಂತಂದರೆ ಅದು ನಮ್ಮನ್ನು ರೋಗಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ಹೀಗೆ ಮನುಷ್ಯ ಇವತ್ತು ಗೊತ್ತಿದ್ದಾಗ್ಯೂ ಸಹ ಅನೇಕರು ಏನು ಮಾಡ್ತಾ ಇಲ್ಲ ಅಂದರೆ ದೈಹಿಕವಾಗಿ ಯಾವುದೇ ರೀತಿಯಾಗಿದ್ದ ವ್ಯಾಯಾಮಗಳನ್ನು ಅವ್ರು ಮಾಡ್ತಾ ಇಲ್ಲ. ಆ ಮೂಲಕ ಅನೇಕ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ, ಅನೇಕ ಸಮಸ್ಯೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಕಾರಣ ಮೂರ್ಖತನದಿಂದ ನಡ್ಕೊಳ್ತಕ್ಕಂಥದ್ದು. ಅಯ್ಯೋ ವ್ಯಾಯಾಮ ಮಾಡಿದ್ರೆ ಅಷ್ಟೇನಾ, ಹಾಗೆ ಮಾಡಲೇಬೇಕಾ, ಇಲ್ಲಾಂದ್ರೆ ಜೀವಿಸೋದಿಲ್ವಾ ಅಂತಕ್ಕಂಥ ವಕ್ರ ಬುದ್ಧಿ. ಅದರಿಂದ ಇದು ನಮ್ಮನ್ನು ಏನು ಮಾಡ್ತದೆ ಅಂದರೆ ನಮ್ಮನ್ನು ಸಮಸ್ಯೆಗೆ ನಡೆಸ್ತದೆ. ಮಾತ್ರವಲ್ಲ, ಇವತ್ತು ನಾವು ಕೊರತೆಯಲ್ಲಿರೋದಾದರೆ ಅದು ನಮ್ಮ ಅಜ್ಞಾನ, ಅದು ನಮ್ಮ ಮೂರ್ಖತನ ಎಂಬುದಾಗಿ ದೇವ್ರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ಯಾಕಂದರೆ ಜ್ಞಾನೋಕ್ತಿ 6ನೇ ಅಧ್ಯಾಯ ವಚನ 6 ಮತ್ತು 7ರಲ್ಲಿ ಈ ರೀತಿ ನೋಡ್ತದೆ, ಎಲೈ ಸೋಮೇರಿ, ನೀನು ಇರುವೆ ಹತ್ರ ಹೋಗಿ ಬುದ್ಧಿಯನ್ನು ಕಲ್ತ್ಕೋ. ಅದು ಏನು ಮಾಡ್ತದೆ, ಸುಗ್ಗಿ ಕಾಲದಲ್ಲಿ ತನ್ನ ಆಹಾರವನ್ನು ಶೇಖರಣೆ ಮಾಡಿಟ್ಕೊಳ್ತದೆ ಎಂಬುದಾಗಿ ಅಲ್ಲಿ ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರೇಯರೇ. ಅಂದರೆ ಸುಗ್ಗಿಯ ಕಾಲ ಎಂಬ ನೋಡುವಾಗ ನಮಗೆ ಶಕ್ತಿ ಸಾಮರ್ಥ್ಯ ಇರುವಂಥ ಸಮಯದಲ್ಲಿ, ದುಡಿಲಿಕ್ಕೆ ಆಗುವಂಥ ಸಮಯದಲ್ಲಿ ನಾವೇನು ಮಾಡಬೇಕಾಗಿದೆ ಅಂತಂದರೆ ನಾವು ಕೆಲಸಗಳನ್ನ ಮಾಡಬೇಕು. ಕೆಲಸ ಮಾಡಿ ನಾವು ಊಟ ಮಾಡ್ಬೇಕಂತ ಹೇಳಿ ದೇವ್ರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಆದರೆ ಅನೇಕರು ಏನು ಮಾಡ್ತಾ ಇಲ್ಲ ಅಂತಂದರೆ ಕೆಲಸಗಳನ್ನು ಮಾಡೋದ್ರಲ್ಲಿ ಅವ್ರಿಗೆ ಉತ್ಸಾಹ ಇಲ್ಲ, ಸಂಪಾದಿಸೋದ್ರಲ್ಲಿ ಅವ್ರಿಗೆ ಉತ್ಸಾಹ ಇಲ್ಲ. ಅವ್ರು ಹಾಗೆ ಮೊಬೈಲ್ ನೋಡ್ಕೊಂಡು ಕುತ್ಕೋಬೇಕು ಅಥವಾ ಇನ್ನೇನೋ ಮಾಡ್ಕೊಂಡು ಇರ್ಬೇಕು, ಸುಮ್ಮನೆ ಇರಬೇಕು. ಹಾಗಿರೋದಾದ್ರೆ ಮುಂದೆ ಕಷ್ಟದ ದಿನಗಳು ಬರುವಾಗ ಏನಾಗ್ತದೆ, ಅವ್ರು ಅನೇಕ ಕೊರತೆಗಳನ್ನ ಅನುಭವಿಸ್ತಕ್ಕಂಥವ್ರು. ಆ ಸಮಯದಲ್ಲಿ ದೇವರೇ ನನಗೆ ಕೊರತೆ, ಅಯ್ಯೋ ನನಗೆ ಈ ತರ ಕಷ್ಟ, ಈ ತರ ಸಾಲ ಅಂತಕ್ಕಂಥದ್ದು. ಯಾಕೆ ಇವತ್ತು ಸಾಲದಲ್ಲಿದ್ದಾರೆ ಅನೇಕರು? ಯಾಕೆ ಅನೇಕರು ಕೊರತೆಯಲ್ಲಿದ್ದಾರೆ ಅಂತಂದ್ರೆ ಅವರ ಮೂರ್ಖತನದಿಂದ ಜೀವಿಸ್ತಕ್ಕಂಥದ್ರಿಂದ. ಅಂದ್ರೆ ದುಡಿಬೇಕಾದ ಸಮಯದಲ್ಲಿ ದುಡಿದೇ ಇರೋದ್ರಿಂದ, ಮಾತ್ರವಲ್ಲ ದುಡಿದಿರ್ತಕ್ಕಂಥದ್ದನ್ನ ಮಿತವಾಗಿ ಬಳಸದೇ ಇರೋದ್ರಿಂದ, ದುಂದೌತಣ ಮಾಡೋದ್ರಿಂದ ಏನಾಗಿದ್ದಾರೆ, ಅನೇಕರು ಬಡವರಾಗಿದ್ದಾರೆ. ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ದುಂದೌತಣಗಳನ್ನ ಮಾಡಬೇಡ್ರಿ ಅಂತ ಹೇಳಿ. ಆದ್ರೆ ಅನೇಕರು ಏನ್ ಮಾಡ್ತಾರೆ, ದುಂದೌತಣಗಳನ್ನ ಮಾಡ್ತಾರೆ. ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳುತ್ತಾ, ಆಚರಣೆಗಳು ಮಾಡುತ್ತಾ ಅವರು ತಮ್ಮ ಹಣವನ್ನೇ ವ್ಯಯ ಮಾಡ್ತಾರೆ. ಇವತ್ತು ನಿಮ್ಮ ಮನೆಗೆ ಊಟಕ್ಕೆ ಬರುವಂಥವ್ರು ನಾಳೆ ನಿಮಗೆ ಕೊರತೆಯಲ್ಲಿರುವಾಗ ಅವ್ರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವು ಇವತ್ತು ಗಮನಿಸಬೇಕಾಗಿದೆ. ಅನವಶ್ಯಕವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡೋದ್ರ ಮೂಲಕ ನಾವು ಹಣವನ್ನು ದುಂದೌತಣ ಮಾಡೋದಾದ್ರೆ ಮುಂದೆ ನಮಗೆ ಶಕ್ತಿ ಇಲ್ಲದಿರೋ ಸಮಯದಲ್ಲಿ ನಮ್ಮ ಔತಣಕ್ಕೆ ಬಂದಂಥ ಯಾರೂ ಸಹ ನಮಗೆ ಸಹಾಯ ಮಾಡಲಿಕ್ಕೆ ಮುಂದಾಗೋದಿಲ್ಲ. ಅದರಿಂದ ಇವತ್ತು ನಾವೇನು ಮಾಡಬೇಕಾಗಿದೆ, ಮೂರ್ಖರಾಗದೆ ಜ್ಞಾನವಂತರಾಗಿ ಏನು ಮಾಡಬೇಕಾಗಿದೆ, ದೇವರು ನಮಗೆ ಕೊಟ್ಟಿರೋದನ್ನ ಉಳಿಸುತ್ತಾ ಬೆಳೆಸುತ್ತಾ ನಾಳೆಗಾಗಿ ಏನು ಮಾಡಬೇಕಾಗಿದೆ, ಶೇಖರಿಸಬೇಕಾಗಿದೆ. ಅದು ಇರುವೆ ಹತ್ರ ನೋಡಿ ಕಲ್ತ್ಕೊಂಡು. ಅದರಿಂದ ಇವತ್ತು ಕೊರತೆಯಲ್ಲಿರ್ತಕ್ಕಂಥವ್ರು ನೀವು ಇನ್ನೊಬ್ಬರ ಮೇಲೆ ದೂರ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನನ್ನ ತಂದೆ ತಾಯಿ ನನಗೆ ಸಂಪಾದನೆ ಮಾಡಿಕ್ಲಿಲ್ಲ, ನನಗೆ ಒಳ್ಳೆ ಕೆಲಸ ಇಲ್ಲ, ಅದಕ್ಕೆ ನಾನು ಬಡವಾಗಿದ್ದೇನೆ, ಕೊರತೆಯಲ್ಲಿದ್ದೇನೆ, ನನಗೆ ಯಾರು ಸಹಾಯ ಮಾಡಿರಲ್ಲ, ಅದಕ್ಕೆ ನಾನು ಕೊರತೆಯಲ್ಲಿದ್ದೇನೆ ಅಂತ ಹೇಳಿ ಅಂದ್ಕೋಬೇಡಿ. ಯಾಕಂತಂದ್ರೆ ನಿಮ್ಮ ಕೊರತೆಗೆ ನೀವೇ ಕಾರಣರು. ನಿಮ್ಮ ಕೊರತೆಯನ್ನು ನೀಗಿಸ್ಲಿಕ್ಕೆ ಪ್ರಪಂಚದಲ್ಲಿ ಅನೇಕ ಮಾರ್ಗಗಳು ತೆರೆದಿದೆ. ಆದರೆ ನೀವು ತೆರೆದಿರುವ ಯಾವ ಮಾರ್ಗದಲ್ಲಿಯೂ ನಡಿಲಿಕ್ಕೆ ನಿಮಗೆ ಮನಸ್ಸಿಲ್ಲ. ಅದರಿಂದ ಇವತ್ತು ನಿಮ್ಮ ಬಡತನ, ನಿಮ್ಮ ಕೊರತೆಗಳು. ಅದರಿಂದ ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನಾವು ಕೆಲಸಗಳನ್ನ ಮಾಡಬೇಕು, ಆಕ್ಟಿವ್ ಆಗಿರಬೇಕು. ಆ ಮೂಲಕವಾಗಿ ನಮ್ಮ ಕೊರತೆಗಳು ನೀಗ್ತದೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ.
ನಮ್ಮ ಕೈ ಚುರುಕಾಗಿರುವಾಗ ಅನೇಕರಿಗೆ ನಾವು ಆಶೀರ್ವಾದ ಆಗ್ತೇವೆ, ನಾವು ಆಶೀರ್ವಾದ ಹೊಂದ್ಕೊಳ್ತೇವೆ, ಅನೇಕರಿಗೆ ಕೊರತೆಯಲ್ಲಿರ್ತಕ್ಕಂಥ ಕೊರತೆ ನೀಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಈ ಜ್ಞಾನೋಕ್ತಿ 6ನೇದಲ್ಲಿ ಸ್ಪಷ್ಟವಾಗಿ ತಿಳಿಸೋದನ್ನು ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಮಾತ್ರವಲ್ಲ, ಇಂದು ನಮ್ಮ ದುಃಖಕ್ಕೆ ನಾವೇ ಕಾರಣ, ನಮ್ಮ ಮೂರ್ಖತನವೇ ಕಾರಣ. ಹೇಗೆ ಎಂಬ ನೋಡುವಾಗ, ಉದಾಹರಣೆಯನ್ನು ನೋಡುವಾಗ, ಅಬ್ರಾಮನ ಹೆಂಡತಿ ಸಾರಳು ಮಗು ಆಗ್ಲಿಲ್ಲ ಎಂಬತಕ್ಕಂಥ ಒಂದೇ ಒಂದು ಕಾರಣಕ್ಕೆ ಏನ್ ಮಾಡ್ತಾ ಇದ್ದಾಳೆ, ತನ್ನ ದಾಸಿಯಾಗಿರ್ತಕ್ಕಂಥ ಹಾಗರಳನ್ನ ತನ್ನ ಗಂಡನಿಗೆ ಹೆಂಡತಿಯಾಗಿ ಒಪ್ಪಿಸ್ತಾ ಇದ್ದಾಳೆ. ಅವಳು ಗರ್ಭಿಣಿಯಾದ ತಕ್ಷಣ ಏನ್ ಮಾಡ್ತಾಳೆ, ತನ್ನ ಯಜಮಾನಿಯನ್ನ ತಾತ್ಸಾರ ಮಾಡ್ತಾ ಇದ್ದಾಳೆ. ಆಗ ಸಾರಳು ಹಿಂಸೆ ನೀಡುವಾಗ ಇವಳೇನಾಗ್ತದಳೆ, ಓಡ್ ಹೋಗೋದ್ರ ಕುರಿತಾಗಿ ನಾವು ಆದಿಕಾಂಡ 16ನೇ ಅಧ್ಯಾಯ ವಚನ 1ರಿಂದ ಮುಂದುವರಿಸಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಆಗ ದೇವರು ಅವ್ರು ಹೇಳ್ತಾ ಇದಾರೆ, ನೀನು ಹೋಗಿ ನಿನ್ನ ಯಜಮಾನಿ ಹತ್ರ ತಗ್ಗಿ ನಡೆದುಕೋ ಅಂತಾಗಿ ಹೇಳುವಾಗ ಮತ್ತೆ ಅವಳು ಬಂದು ತನ್ನ ಯಜಮಾನಿ ಹತ್ರ ಇರೋದನ್ನ ನಾವು ನೋಡ್ತೇವೆ. ಮತ್ತೆ ಮುಂದುವರಿಸಿ ಆದಿಕಾಂಡ 21ನೇ ಅಧ್ಯಾಯ ವಚನ 15, 16ರಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ಈಗ ಮಗು ಆಗಿದೆ, ಮಗು ಆದ್ಮೇಲೆ ಅವಳು ಇನ್ನೂ ಸಹ ಹೆಚ್ಚಾಗಿ ತನ್ನ ಯಜಮಾನಿಯನ್ನ ಏನ್ ಮಾಡ್ತಾ ಇದ್ದಾಳೆ ಅಂತಂದ್ರೆ, ಅವಳು ತಾತ್ಸಾರ ಮಾಡ್ತಾ ನೋವನ್ನ ಪಡಿಸ್ತಾ ಇದ್ದಾಳೆ. ಆಗೇನಾಗ್ತಾ ಇದೆ, ಸಾರಳು ಹಾಗರಳನ್ನ ಮನೆಯಿಂದ ಆಚೆ ಹಾಕ್ಲಿಕ್ಕೆ ಹೇಳೋದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಅಬ್ರಹಾಮನ್ ಏನ್ ಮಾಡ್ತಾ ಇದ್ದಾನೆ, ಹಾಗರಳನ್ನ ಅವಳ ಮಗುವನ್ನು ತೆಗೆದುಕೊಂಡು ಹೋಗಿ ಮನೆಯಿಂದ ಆಚೆ ಕಳಿಸೋದ್ರ ಕುರಿತಾಗಿ, ಅವಳು ಕಾಡಿನಲ್ಲಿ ಅಲದಾಡುತ್ತಾ ತೆಗೆದುಕೊಂಡು ಹೋಗಿರ್ತಕ್ಕಂಥ ಅನ್ನ ನೀರು ಖಾಲಿ ಆದ್ಮೇಲೆ ಗೋಳಾಡೋದನ್ನ ನಾವು ನೋಡ್ತಾ ಇದ್ದೇವೆ. ವಚನ 15, 16ರಲ್ಲಿ ತಿತ್ತಿಯಲ್ಲಿದ್ದ ನೀರು ಮುಗಿದ ಮೇಲೆ ಅವಳು ಮಗುವನ್ನ ಒಂದು ಗಿಡದ ನೆರಳಿನಲ್ಲಿ ಹಾಕಿ, ಮಗುವು ಸಾಯುವುದನ್ನ ನೋಡಲಾರೆನು ಅಂದುಕೊಂಡು ಬಿಲ್ಲೆಸೆಯುವಷ್ಟು ದೂರ ಹೋಗಿ ಅವನೆದುರಾಗಿ ಕೂತ್ಕೊಂಡು ಗಟ್ಟಿಯಾಗಿ ಅತ್ತಳು. ಇಲ್ಲಿ ಹಾಗರಳ ದುಃಖವನ್ನು ನಾವು ನೋಡ್ತಾ ಇದ್ದೇವೆ. ಯಾವುದಕ್ಕಾಗಿ ಬಂತ ದುಃಖ? ತನ್ನ ಯಜಮಾನಿಯನ್ನ ತಿರಸ್ಕಾರ ಮಾಡಿದ್ರಿಂದ, ಅವಳನ್ನ ಹೀನವಾಗಿ ಕಂಡದ್ರಿಂದ ಏನಾಗ್ತದಳೆ, ತನ್ನ ಸಂಕಟಕ್ಕೆ, ತನ್ನ ದುಃಖಕ್ಕೆ, ತನ್ನ ಕಣ್ಣೀರಿಗೆ ತಾನೇ ಕಾರಣ ಆಗ್ತಾ ಇದ್ದಾಳೆ. ಹಾಗರಳು ತನ್ನ ಮೂರ್ಖತನದಿಂದ ಅಬ್ರಹಾಮನ ಮನೆಯಲ್ಲಿ ವರ್ತಿಸಿದ್ರಿಂದ, ತನ್ನ ಯಜಮಾನಿ ಹತ್ರ ತನ್ನ ಮೂರ್ಖತನದಿಂದ ಜೀವಿಸಿದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ, ಆ ಮನೆಯಿಂದ ಹೊರಗೆ ಹಾಕಲ್ಪಡೋದ್ರ ಕುರಿತಾಗಿ ನೋಡ್ತಾ ಇದ್ದೇವೆ. ಇವತ್ತು ಕಾಡಲ್ಲಿ ಬಂದು ತಾಯಿ ಮಗು ಗೋಳಾಡ್ತಾ ಇರೋದನ್ನ ಅಳೋದ್ರ ಕುರಿತಾಗಿ ನೋಡ್ತಾ ಇದ್ದೇವೆ. ಅವ್ರ ದುಃಖಕ್ಕೆ ಕಾರಣ, ಹಾಗರಳ ದುಃಖಕ್ಕೆ ಕಾರಣ ಹಾಗರಳೇ ಆಗಿದ್ದಾಳೆ. ಸಾರಳು ಸಹ ದುಃಖಿಸಿದ್ಲು ಎಂಬುದಾಗಿ ಆದಿಕಾಂಡದಲ್ಲಿ ನಾವು 16ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾವಾಗ ಈ ಹಾಗರಳು ವಸುರಾದ್ಲು, ಆಗ ಸಾರಳನ್ನ ಏನ್ ಮಾಡ್ತಾಳೆ, ಹೀನವಾಗಿ ಕಾಣುವಾಗ ಅವಳು ಸಹ ದುಃಖ ಪಡ್ತಾ ಇದ್ದಾಳೆ. ಹೀಗೆ ಅವಳ ದುಃಖಕ್ಕೆ ಕಾರಣ ಅವಳೇ. ಸಾರಳ ದುಃಖಕ್ಕೆ ಸಾರಳು ಕಾರಣ, ಹಾಗರಳ ದುಃಖಕ್ಕೆ ಹಾಗರಳು ಕಾರಣ. ಹೀಗೆ ಅವರವರ ದುಃಖಕ್ಕೆ ಅವರವರ ಮೂರ್ಖತನವೇ ಕಾರಣವಾಯಿತು ಪ್ರೇರೆ. ಇವತ್ತು ನನ್ನ ನಿನ್ನ ಮೂರ್ಖತನದಿಂದಲೇ ನಾವಿವತ್ತು ದುಃಖಗಳಲ್ಲಿದ್ದೇವೆ. ನಾವು ಅನೇಕ ವಿಷಯಗಳಲ್ಲಿ ಪ್ರತಿಯೊಬ್ಬೊಬ್ಬರು ಒಂದೊಂದು ವಿಧವಾಗಿರ್ತಕ್ಕಂಥ ದುಃಖದಲ್ಲಿ ಇದ್ದೇವೆ ಅನ್ನೋದಾದ್ರೆ ನಮ್ಮ ನಮ್ಮ ಮೂರ್ಖತನವೇ ಅದಕ್ಕೆ ಕಾರಣ. ಅದರಿಂದ ನಾವು ಮೂರ್ಖತನದಿಂದ ಹೊರಗೆ ಬರಬೇಕು. ಹೇಗೆ ಹೊರಗೆ ಬರಲಿಕ್ಕೆ ಸಾಧ್ಯ ಎಂಬುದಾಗಿ ನೋಡುವಾಗ ದೇವರ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ಜ್ಞಾನೋಕ್ತಿ 1ನೇ ಅಧ್ಯಾಯ 7ನೇ ವಚನ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು. ದೇವರ ಭಯ ನಮ್ಮನ್ನ ಮೂರ್ಖತನದಿಂದ ದೂರ ಮಾಡತಕ್ಕಂಥದ್ದು, ಅದು ಭಕ್ತಿಯಲ್ಲಿ ನಡೆಸ್ತಕ್ಕಂಥದ್ದು, ಅದು ಕೊರತೆಯನ್ನ, ದೇವರ ಭಯ ನಮ್ಮ ಕೊರತೆಯನ್ನು ನೀಗಿಸ್ತಕ್ಕಂಥದ್ದು, ನಮ್ಮ ರೋಗವನ್ನು ನೀಗಿಸ್ತಕ್ಕಂಥದ್ದು, ನಮಗೆ ಸಮಾಧಾನ ಉಂಟು ಮಾಡತಕ್ಕಂಥದ್ದು, ಆರೋಗ್ಯವನ್ನು ಕೊಡುವಂಥದ್ದು ಆಗಿದೆ. ನಾವು ದೇವರಿಗೆ ಭಯಪಟ್ಟು ಜೀವಿಸುವಾಗ, ದೇವರ ವಾಕ್ಯವನ್ನು ಅನುಸರಿಸಿ ನಾವು ಜೀವಿಸುವಾಗ ನಾವು ಸಮೃದ್ಧಿಯಾಗಿರಲಿಕ್ಕೆ, ಸಮಾಧಾನವಿರಲಿಕ್ಕೆ, ಕೊರತೆಗಳು ನೀಗಲಿಕ್ಕೆ, ಆರೋಗ್ಯವಾಗಿರಲಿಕ್ಕೆ ಸಾಧ್ಯತೆ ಇದೆ. ಅದರಿಂದ ನಾನು ನೀವುಗಳು ದೇವರ ವಾಕ್ಯ ಹೇಳದಂತೆ ನಾವೇನು ಮಾಡೋಣ, ದೇವರಿಗೆ ಭಯಪಡೋಣ. ದೇವರಿಗೆ ಭಯಪಡೋದ್ರ ಮೂಲಕವಾಗಿ ದೇವರು ಕೊಡುವಂಥ ಜ್ಞಾನವನ್ನು ಹೊಂದಿಕೊಳ್ಳೋಣ. ನಮ್ಮಲ್ಲಿರ್ತಕ್ಕಂಥ ಮೂರ್ಖತನದಿಂದ ದೇವರೇ ಬಿಡುಗಡೆ ಕೊಡು. ನಾನು ಎಲ್ಲ ವಿಷಯಗಳಲ್ಲಿ ಜ್ಞಾನವಂತನಾಗಿ ಜೀವಿಸಲಿಕ್ಕೆ ನನಗೆ ಬಲ ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ. ನಮ್ಮ ಈ ಸ್ಥಿತಿಗಳಿಗೆ ನಾವೇ ಕಾರಣರಾಗಿದ್ದೇವಪ್ಪ.
ಈ ಒಂದು ಸಂದೇಶವನ್ನು ಕೇಳುವಂಥವರು ಕರ್ತನೆ ಯಾರ್ಯಾರು ಯಾವ ಸ್ಥಿತಿಯಲ್ಲಿದ್ದಾರೋ ಸ್ವಾಮಿ, ಅದಕ್ಕೆ ಬೇರೆ ಯಾರು ಕಾರಣರಲ್ಲ, ಅವರೇ ಕಾರಣ, ಅವರ ಅಜ್ಞಾನವೇ ಕಾರಣ ಸ್ವಾಮಿ. ಆದ್ದರಿಂದ ಅವರ ಅಜ್ಞಾನದ ಅರಿವು ಅವರಿಗಾಗುವಂತೆ ಆ ಅಜ್ಞಾನದಿಂದ ಹೊರಬಂದು ಸ್ವಾಮಿ ಜ್ಞಾನದಲ್ಲಿ ನಡೆಯಕ್ಕೆ ಸಹಾಯ ಮಾಡು. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು ಎಂಬುದಾಗಿ ವಚನದಲ್ಲಿ ಹೇಳುವಂತೆ ನಿನಗೆ ಭಯಪಡುತ್ತಾ ನಿನ್ನಿಂದ ಸಿಕ್ಕುವಂಥ ಜ್ಞಾನವನ್ನು ಹೊಂದಿಕೊಂಡವರಾಗಿ ನಿನಗಾಗಿ ಜೀವಿಸಲಿಕ್ಕೆ ಸಹಾಯ ಮಾಡು. ಹಾಗೆ ಮಾಡೋ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸುತ್ತೇವೆ ಪರಲೋಕ ತಂದೆಯೇ, ಆಮೆನ್. ಈ ಸಂದೇಶ ನಮಗೆ ಆಶೀರ್ವಾದಕರವಾಗಿದ್ದರೆ ಇತರರೊಟ್ಟಿಗೆ ಹಂಚಿಕೊಳ್ಳೋದ್ರ ಮೂಲಕ ಅವರು ಸಹ ಆಶೀರ್ವಾದವನ್ನು ಹೊಂದುವಂತೆ ನೀವು ಈ ಸೇವೆಯಲ್ಲಿ ಪಾಲು ತೆಗೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.